ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚಿಕ್ಕಿ ಯೂಟ್ಯೂಬ್ ಚಾನಲ್. ನಾನು ನೋಡ್ರಿ ಬೆಳಿಗ್ಗೆ ನಾಷ್ಟಕ್ಕೆ ಆಲೂ ಪರೋಟ ಮಾಡ್ಬೇಕು ಅಂದ್ಕೊಂಡಿದ್ದೆ. ಹಾಗಾಗಿ ಆಲೂಗಡ್ಡೆ ಕುದಿಯತೈತಿ, ಕುದಿತನ ಅಂಥೇಳಿ ಮಸಾಲೆ ರೆಡಿ ಮಾಡ್ಕೊಳತ್ತೀನಿ. ನಾ ಇದ್ರೊಳಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಖಾರದ ಪುಡಿ, ಉಪ್ಪು ಹಾಕ್ಕೊಂಡೇನಿ. ಮತ್ತು ಆಲೂಗಡ್ಡೆನೂ ಕುದ್ದಾವ ನೋಡ್ರಿ, ಆಲೂಗಡ್ಡೆನೂ ರೆಡಿ ಆಗ್ಯಾವು. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹೆಚ್ಕೊತೇನೆ ರೀ ಸಣ್ಣಗೆ. ನಾನು ಉಳ್ಳಾಗಡ್ಡಿ ಹಾಕತ್ತಿಲ್ಲ ರೀ, ಯಾಕಂದ್ರೆ ಚುಕ್ಕಿ ಇರೋ ಸಲುವಾಗಿ ಬಿಟ್ಟು ಮಾಡೋದಾಕೈತಿ. ಉಳ್ಳಾಗಡ್ಡಿ ಹಾಕಿದ ತಕ್ಷಣ ಸ್ವಲ್ಪ ನೀರು ಕತೆ ಆಗ್ಬಿಡ್ತೈತೆ ರೀ, ಮಾಡೋಕೆ ಸರಿ ಆಗಂಗಿಲ್ಲ. ಹಾಗಾಗಿ ಉಳ್ಳಾಗಡ್ಡಿ ಹಾಕ್ಕೊಳಕತ್ತಿಲ್ಲ. ಬೇಕಾದವರು ಉಳ್ಳಾಗಡ್ಡಿ ಹಾಕ್ಕೊಬೋದು ರೀ, ಸಣ್ಣ ಕಟ್ ಮಾಡಿ. ಭಾಳ ಹಾಕಿದ್ರೆ ಸ್ವಲ್ಪ ಜಲ್ದಿ ನೀರು ಆಗಿಬಿಡ್ತೈತಿ. ಹಾಗಾಗಿ ಅದು ಸ್ಟಫಿಂಗ್ ಹಂಗೆ ನೀರು ಆತಂದ್ರೆ ಮಾಡೋಕೆ ಸರಿ ಆಗಂಗಿಲ್ಲ. ಇದು ನೋಡ್ರಿ ಪುದೀನ, ನಮ್ಮ ಬಾಗಲ್ದೊಳಗೆ ಪುದೀನ ಹಚ್ಚೇವ್ರಿ ಒಂದಿಷ್ಟು. ಅದ ಪುದೀನಾನ ಕಟ್ ಮಾಡ್ಕೊಂಬಂದೆ ನೋಡ್ರಿ, ಫ್ರೆಶ್ ಆಗಿ ಘಮ ಘಮ ಅಂತ ವಾಸನೆ ಬರತೈತಿ ಪುದೀನ. ಬರೀ ಇದನ್ನು ಒಂದು ಸ್ವಲ್ಪ ಸಣ್ಣಗೆ ಹೆಚ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣಂತ. ನೋಡ್ರಿ ಬೆಳಗಿನ ಟೈಮ್ ಟಿಫಿನಿಗೆ ಮಾಡ್ಕೊಳಕ್ಕೆ ಚಲೋ ಖರೆ. ಆದ್ರೆ ಚಿನ್ನಿ ಬಾಕ್ಸಿಗೂ ಇವತ್ತು ಇದನ್ನ ಹಾಕಿದ್ರೆ ಅದಂಥೇಳಿ ಮಾಡ್ಕೊಳತ್ತೀನಿ. ಇವತ್ತು ನಮ್ಮ ಮನೆಯವ್ರಿಗೆ ಡಬ್ಬಿ ಕಟ್ಟೋದಿರಲಿಲ್ಲ, ಹಾಗಾಗಿ ಇದನ್ನು ಮಾಡಿದೆ. ಡಬ್ಬಿ ಕಟ್ಟೋದಿದ್ರಂತೂ ಇದನ್ನು ಮಾಡೋಕ್ಕಾಗಂಗಿಲ್ಲ ರೀ, ಚಪಾತಿ ಅದೆಲ್ಲ ಮಾಡ್ಕೊತ ಲೇಟ್ ಆಕೈತಿ. ಹಾಗಾಗಿ ಡಬ್ಬಿ ಕಟ್ಟೋದಿರಲಿಲ್ಲ ಅಂಥೇಳಿ ಇದನ್ನು ಮಾಡ್ಕೊಂಡೇನಿ. ಚಿನ್ನಿಗೆ ದಿನ ಸೇಮ್ ಚಪಾತಿ ಪಲ್ಯ ಮತ್ತು ಪಡ್ಡ ದೋಸೆ ಬರೀ ಇವತ್ತಿನ ಹಾಕೋಲ್ಲ ಅಂತ ಆಡ್ರಿ. ಹಾಗಾಗಿ ಅವಾಗ ಸ್ವಲ್ಪ ಚೇಂಜ್ ಮಾಡ್ತೀನಿ. ಈಗ ನೋಡಿರಿ ನಾನು ಅದಕ್ಕೆ ಖಾರದ ಪುಡಿನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೆ, ಅದನ್ನು ತೋರಿಸೋದು ನಾನು ಮರ್ತೆ. ನಾನು ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡೇನಿ ರೀ, ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು. ಹಸಿ ಖಾರನ ಹಾಕ್ಕೋತಾರೆ, ನಾವು ಹಸಿ ಖಾರ ಹೆಚ್ಚಿಗೆ ಯೂಸ್ ಮಾಡೋದು ಬೇಡ ಅನಿಸ್ತು. ಹಾಗಾಗಿ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡೇನಿ. ಈಗ ನೋಡ್ರಿ ಅದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೊಳಕತ್ತೀನಿ. ಆಲೂಗಡ್ಡೆ ಕೈಲೇನ ಸ್ಮ್ಯಾಶ್ ಮಾಡ್ಕೊಳತ್ತೀನಿ ರೀ ನಾನು. ಬಿಸಿ ಅದಾವ್ರಿ, ಕೈ ಸುಡಾಕತ್ತಿತ್ತು, ಹಾಗಾಗಿ ಬಿಟ್ಟು ಮಾಡ್ಕೊಳತ್ತಿದ್ದೆ. ಚಪಾತಿ ಹಿಟ್ಟು ನಾದಿಟ್ಕೊಂಡೇನಿ ರೀ, ನಾದಿಟ್ಕೊಂಡಿದ್ದು ಸ್ಟಫಿಂಗ್ ಕಲಿಸ್ಬೇಕ್ರಿ. ನಾದಿಲ್ಲ ಅಂದ್ರೆ ಕಲ್ಸೋತನ ಇದನ್ನು ಹಾಳಕ್ಕಾಗ್ಬಿಡ್ತೈತೆ ರೀ. ಅದು ಹಿಟ್ಟು ನಾದಿಂದ ಮತ್ತು ಅದನ್ನು ನೆನೆಯಾಕೆ ಬಿಡ್ಬೇಕು. ಹಾಗಾಗಿ ಹಿಟ್ಟನ್ನ ಮೊದಲು ನಾದ್ಕೊಂಡು ನೆನೆ ಆಮೇಲೆ ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು. ಹಿಟ್ಟನ್ನ ಚಪಾತಿ ಹಿಟ್ಟು ಹೆಂಗೆ ನಾದ್ಕೋತೇವಲ್ಲ ಅದೇ ರೀತಿ ನಾದ್ಕೊಂಡಿದ್ದೆ. ಇದೆಲ್ಲರ ಒಂದು ಸ್ವಲ್ಪ ಉಳಿದಿತ್ತಂದ್ರೆ ಹಂಗೆ ಗಂಟು ಬರ್ತೈತಿ ಲಟ್ಸೋವಾಗ ಅಂಥೇಳಿ ನಾನು ಪೂರ ಮೆತ್ತಗೆ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ದೆ ರೀ. ಆದಷ್ಟು ಚಿನ್ನಿಗೂ ರೆಡಿ ಮಾಡ್ಬೇಕ್ರಿ, ಅವ್ರ ಪಪ್ಪ ಜಳಕ ಮಾಡ್ಸಕತ್ತಾರೆ. ಇದನ್ನು ಆಕಿ ಡಬ್ಬಿಗಷ್ಟು ಮಾಡಿಟ್ಟು ಆಕಿಗೆ ಜಳಕ ಮಾಡಿಸಿ, ಆಕಿ ನಾಷ್ಟ ಮತ್ತು ಡಬ್ಬಿ ಕಟ್ಟೋದು ಎರಡೂ ಮುಗಿಸಿ ಆಮೇಲೆ ನಮ್ದು ಮಾಡ್ಕೋತೀವಿ. ಈ ಥರ ನೋಡಿರಿ ನಾನು ಹಿಟ್ಟು ನಾದಿಟ್ಕೊಂಡಿದ್ದೆ. ನನಗೆ ಗದ್ದಲದೊಳಗೆ ಅದನ್ನು ವಿಡಿಯೋ ಮಾಡೋಕ್ಕಾಗಲೇ ಇಲ್ಲರಿ, ಪರೋಟ ಮಾಡಾಕತ್ತಿದ್ದೆ. ಹಾಗಾಗಿ ನಾನು ಏನಿಲ್ಲ ಅದನ್ನು ಹೋಳಿಗೆ ಥರ ತುಂಬಿಕೊಂಡು ಲಟ್ಸೋದು ಅಷ್ಟೇ ಇತ್ತು. ಅದನ್ನು ಚುಕ್ಕಿ ತಿನ್ನತ್ತ ನೋಡ್ರಿ, ಮೊಸರು ಜೋಡಿ ಹೆಂಗೆ ಟೇಸ್ಟ್ ಹತ್ತತೈತಿ ಅಂತ ಹೇಳಿ ಹೇಳತ್ತಾಳೆ. ಬೆಳಗಿನ ಗದ್ದಲದಾಗ ಒಂದೊಂದ್ಸರಿ ವಿಡಿಯೋ ಮಾಡೋಕೆ ಆಗಂಗಿಲ್ಲ ರೀ, ಹಾಗಾಗಿ ಬ್ಲಾಗ್ ಲೇಟಾಗಿ ಹಾಕ್ತೇನೆ. ಬೆಳಿಗ್ಗೆ ಡಬ್ಬಿ ಕಟ್ಟೋದು, ಚಿನ್ನಿಗೆ ಡಬ್ಬಿ ಮತ್ತು ಅವ್ರ ಪಪ್ಪಾಗೆ ಡಬ್ಬಿ ಕಟ್ಟಬೇಕಿರ್ತೈತಿ. ಹಾಗಾಗಿ ನಮ್ಮ ಚುಕ್ಕಿ ಏನು ತಿಂದರೂ ಹಿಂಗೆ ಹೇಳ್ತಾಳೆ ನೋಡ್ರಿ, ಸೂಪರ್ ಆಗೈತೆ ಅಂತ. ಈ ಕಮೆಂಟ್ ಕೇಳಾಕಾದ್ರೂ ಆಕೆಗೆ ಏನಾರು ಬೇರೆ ಮಾಡಿ ಕೊಡ್ಬೇಕು ಅನ್ನಿಸ್ತೈತಿ. ಭಾಳ ಚಂದ ನಾಟಕ ಮಾಡ್ಕೊತ ಹೇಳ್ತಾಳ್ರಿ ಈಕಿ. ಹಿಂಗೆ ರೆಡಿಯಾಗಿದ್ದು ನೋಡ್ರಿ ನಮ್ಮ ಆಲೂ ಪರೋಟ. ಇಲ್ಲೇ ಪೂಜೆ ಮಾಡಕ್ಕಂಥೇಳಿ ಹೂ ಹರ್ಕೊಳಕ್ಕೆ ಬಂದಿದ್ದೆ ರೀ. ಹೊರಗೆ ಒಂದು ಗೂಡು ಕಾಣಿಸ್ತು, ಇದ್ರೊಳಗೆ ನಮ್ಮ ಚಿನ್ನಿಗೆ ತೋರ್ಸಕ್ಕಂಥೇಳಿ ವಿಡಿಯೋ ಮಾಡಿಕೊಂಡೆ. ಅಂದ್ರೆ ಚಿನ್ನಿ ನೆಸ್ಟ್ ಅಂದ್ರೆ ಹೆಂಗಿರ್ತೈತಿ ಅಂತ ಕೇಳ್ತಿದ್ಲೆ. ಇವತ್ತಕ್ಕೆ ತೋರ್ಸಕ್ಕಂಥೇಳಿ ಟ್ರೈಪೋಡಿಗೆ ಹಾಕಿ ಅದನ್ನು ವಿಡಿಯೋ ಮಾಡ್ಕೊಂಡೇನಿ ರೀ ನಾನು. ನನಗೂ ನಿಲ್ಕಂಗಿಲ್ಲ, ಹಾಗಾಗಿ ನಾನು ಟ್ರೈಪೋಡಿಗೆ ಹಾಕಿ ಅಲ್ಲಿ ಹೋಗಿ ಗಿಡದಾಗ ವಿಡಿಯೋ ಮಾಡಿಕೊಂಡೆ. ಎಷ್ಟು ಚಂದ ಕಟ್ಟಿರ್ತಾವೆ ನೋಡ್ರಿ ಅವೆಲ್ಲ. ಬರೀ ಕಡ್ಡಿ ಒಳಗೆ ಇಷ್ಟು ಚಂದ ಕಟ್ಟಕ್ಕೆ ಆಕೈತಿ ಅಂಥೇಳಿ ಆಶ್ಚರ್ಯ ಅನ್ನಿಸ್ತೈತಿ. ಆ ಪ್ರಾಣಿಗಳಿಗೂ ಯಾವ ಥರ ಕಲೆ ಇರ್ತಾವೆ ನೋಡ್ರಿ. ಮನುಷ್ಯನ ಕಲೆ ಗುರುತಿಸ್ತಾರಲ್ಲ, ಹಂಗೆ ಪ್ರಾಣಿಗಳಿಗೂ ಪ್ರತಿಯೊಬ್ಬರಿಗೂ ಒಂದು ಕಲೆ ಇರ್ತೈತೆ ಅನ್ನೋದು ಅಷ್ಟೇ ಖರೆ. ಅದನ್ನು ನೋಡಿಕೊಂಡು ಒಂದು ಸ್ವಲ್ಪ ಹೂ ಹರ್ಕೊಂಡೆ ಪೂಜೆ ಮಾಡ್ಬೇಕಂಥೇಳಿ. ಮ್ಯಾಗ ಇನ್ನೂ ಇಷ್ಟು ಹೂ ಅದಾವ್ರಿ, ಅವೇನು ನಮಗೆ ನಿಲ್ಕಂಗಿಲ್ಲ. ಹಾಗಾಗಿ ಕೆಳಗೆ ಸಿಕ್ಕಂಥ ಒಂದಿಷ್ಟು ಹೂ ತೊಗೊಂಡು ಪೂಜೆ ಮಾಡತ್ತೀನಿ.
ನಮ್ಮ ಚಿನ್ನಿನ ಹೂ ಹರ್ಕೊಂಬರೋದ್ರಾಗ ನಾ ಪೂಜೆ ಮಾಡ್ತೇನೆ ಅಂತ ಹೇಳಿ ಬಂದು ನಿಂತಾಳೆ ನೋಡ್ರಿ ಈಗ ಸರ್ಕಸ್. ಈಗ ಏನಾರ ಮೊದಲು ಮಾಡ್ತಿದ್ದ ಕೆಲಸ ಈಗ ಹೇಳಿದ್ರೆ ಹೋಗವ್ವ ನಂಗೆ ಬೇಸರ ಆಕೈತಿ ಅಂತ ಹೇಳ್ರಿ. ಇದಿನ್ನೂ ಈಗ ಸ್ಟಾರ್ಟಿಂಗ್ ಅಲ್ರಿ, ಹಾಗಾಗಿ ಪೂಜೆ ಮಾಡ್ತೇನೆ ಅಂತ ಓಡಾಡತ್ತಾಳೆ. ಇನ್ನೊಂದು ಸ್ವಲ್ಪ ದಿನಕ್ಕೆ ನಾನು ಮಾಡಂದ್ರು ಆಕೆ ಮಾಡೋಂಗಿಲ್ಲ. ಟೀಚರ್ಸ್ ಡೇ ಇತ್ತಲ್ರಿ, ಹಾಗಾಗಿ ಅವ್ರ ಟೀಚರ್ಗೆ ಅಂತ ಹೇಳಿ ಒಂದು ಗ್ರೀಟಿಂಗ್ ಮಾಡಿದ್ಲು. ಹಿಂಗಾಗೈತೆ ನೋಡ್ರಿ ನಮ್ಮ ಚಿನ್ನಿ ಮಾಡಿದ್ದು ಗ್ರೀಟಿಂಗ್. ನಾನು ಮತ್ತು ಆಕೆ ಸೇರಿ ಮಾಡೇವ್ರಿ ಇದು ಗ್ರೀಟಿಂಗ್. ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ಚುಕ್ಕಿ ನೋಡ್ರಿ ಗ್ರೀಟಿಂಗ್ ಚಂದ ಆಗೈತಿ ಅಂಥೇಳಿ ಹೇಳತ್ತಾಳ, ಪ್ರತಿಯೊಂದಕ್ಕೂ ಹೇಳ್ತಾಳ್ರಿ. ನಮ್ಮ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.